ಲಾಲ್ಬಾಗ್ನಲ್ಲಿ ಕಲಾವನಕ್ಕೆ ಅದ್ಧೂರಿ ಚಾಲನೆ. ಪ್ರಕೃತಿಯ ಮಡಿಲಲ್ಲಿ ಅರಳಿದ ಕಲಾ ಸಂಭ್ರಮ. ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3191 ಹಾಗೂ 3192ರ ಸಂಯುಕ್ತ ಆಶ್ರಯದಲ್ಲಿ ಲಾಲ್ಬಾಗ್ ಸಸ್ಯೋದ್ಯಾನದಲ್ಲಿ ಆಯೋಜಿಸಲಾದ ಕಲಾವನ ರೋಟರಿಯ ಹೆಜ್ಜೆ ಕಲಾವಿದರ ಕಡೆಗೆ ಮುಕ್ತ ಕಲಾ ಪ್ರದರ್ಶನಕ್ಕೆ ಇಂದು ಅದ್ಧೂರಿಯಾಗಿ ಚಾಲನೆ ದೊರೆಯಿತು. ಲಾಲ್ಬಾಗ್ನ ಪುಷ್ಪ ಪ್ರದರ್ಶನದ ವರ್ಣರಂಜಿತ ಸೊಬಗು, ಪ್ರಕೃತಿಯ ಹಸಿರು ಸಿರಿ ಹಾಗೂ ಕಲಾವಿದರ ಸೃಜನಾತ್ಮಕ ಕಲಾಕೃತಿಗಳು ಒಂದೇ ವೇದಿಕೆಯಲ್ಲಿ ಒಂದಾಗುವ ಮೂಲಕ ಕಾರ್ಯಕ್ರಮ ವಿಶಿಷ್ಟ ಕಲಾ ಸಂಭ್ರಮಕ್ಕೆ ಸಾಕ್ಷಿಯಾಯಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3191ರ ಜಿಲ್ಲಾ ರಾಜ್ಯಪಾಲರಾದ ಡಾಕ್ಟರ್ ಅನಿಲ್ ಗುಪ್ತಾ, ಕಲೆ ಸಮಾಜದ ಆತ್ಮವಾಗಿದ್ದು ಕಲಾವಿದರಿಗೆ ಪ್ರೋತ್ಸಾಹ ನೀಡುವುದು ಪ್ರತಿಯೊಬ್ಬರ ಸಾಮಾಜಿಕ ಹೊಣೆಗಾರಿಕೆಯಾಗಿದೆ ಎಂದು ಹೇಳಿದರು. ಕಲಾವಿದರ ಪ್ರತಿಭೆಯನ್ನು ಜನಸಾಮಾನ್ಯರ ಬಳಿಗೆ ತಲುಪಿಸುವ ಉದ್ದೇಶದಿಂದ ಪ್ರಕೃತಿಯ ಮಡಿಲಲ್ಲೇ ಈ ವಿಶಿಷ್ಟ ಕಲಾ ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ರೋಟರಿಯ ಹೆಜ್ಜೆ ಕಲಾವಿದರ ಕಡೆಗೆ ಎಂಬ ಪರಿಕಲ್ಪನೆ ಕಲಾವಿದರನ್ನು ಒಂದೇ ವೇದಿಕೆಯಲ್ಲಿ ಒಗ್ಗೂಡಿಸಿ ಅವರ ಪ್ರತಿಭೆಗೆ ಹೊಸ ಅವಕಾಶಗಳನ್ನು ಕಲ್ಪಿಸುವ ಮಹತ್ವದ ಹೆಜ್ಜೆಯಾಗಿದೆ ಎಂದು ಅವರು ಅಭಿಪ್ರಾಯಪಟ್ಟರು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ರೋಟರಿ ಅಂತಾರಾಷ್ಟ್ರೀಯ ಜಿಲ್ಲೆ 3192ರ ಜಿಲ್ಲಾ ರಾಜ್ಯಪಾಲರಾದ ರವಿಶಂಕರ್ ಡಾಕೋಚು ಮಾತನಾಡಿ, ಲಾಲ್ಬಾಗ್ನ ಪುಷ್ಪ ಪ್ರದರ್ಶನದ ಬಣ್ಣಗಳ ವೈಭವ ಮತ್ತು ಕಲಾವಿದರ ಚಿತ್ರಕಲೆಗಳು ಪ್ರಕೃತಿ ಹಾಗೂ ಸಂಸ್ಕೃತಿಯ ಅದ್ಭುತ ಸಂಗಮವನ್ನು ಪ್ರತಿಬಿಂಬಿಸುತ್ತಿವೆ ಎಂದು ಹೇಳಿದರು. ಹೂಗಳ ಬಣ್ಣಗಳು ಹಾಗೂ ಕಲಾಕೃತಿಗಳ ವರ್ಣ ವೈವಿಧ್ಯ ಒಂದಾಗಿ ಸಂದರ್ಶಕರಿಗೆ ಅಪೂರ್ವ ಅನುಭವವನ್ನು ನೀಡುತ್ತಿವೆ. ಪ್ರಕೃತಿ, ಬಣ್ಣಗಳು ಮತ್ತು ಕಲೆಯ ಸಮನ್ವಯದ ಮೂಲಕ ಪರಿಸರ ಜಾಗೃತಿ ಹಾಗೂ ಸೃಜನಶೀಲತೆಯನ್ನು ಜನರಲ್ಲಿ ಬೆಳೆಸುವ ಉತ್ತಮ ಪ್ರಯತ್ನ ಇದಾಗಿದೆ ಎಂದು ಶ್ಲಾಘಿಸಿದರು. ಈ ಕಲಾವನ ಪ್ರದರ್ಶನದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ಹಾಗೂ ಯುವ ಕಲಾವಿದರು ತಮ್ಮ ಅತ್ಯುತ್ತಮ ಕಲಾಕೃತಿಗಳನ್ನು ಪ್ರದರ್ಶಿಸಿದ್ದು, ಸಾವಿರಾರು ಪ್ರವಾಸಿಗರು, ಕಲಾಭಿಮಾನಿಗಳು ಹಾಗೂ ಸಾರ್ವಜನಿಕರು ಉತ್ಸಾಹದಿಂದ ವೀಕ್ಷಿಸಿದರು. ಪ್ರಕೃತಿಯ ನಡುವೆ ಕಲೆಯನ್ನು ಜನತೆಗೆ ಪರಿಚಯಿಸುವ ಈ ವಿನೂತನ ಪ್ರಯತ್ನಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಕ್ಲಬ್ ಅಧ್ಯಕ್ಷೆ ಉಮಾ ಸತ್ಯ ಅವರು ಕಲಾವಿದರಿಗೆ ನಿರಂತರವಾಗಿ ಅವಕಾಶಗಳನ್ನು ಕಲ್ಪಿಸಿ ಸಮಾಜದಲ್ಲಿ ಕಲಾ ಸಂಸ್ಕೃತಿಯನ್ನು ಉತ್ತೇಜಿಸುವ ಅನೇಕ ಕಾರ್ಯಕ್ರಮಗಳನ್ನು ಮುಂದೆಯೂ ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಕಾರ್ಯಕ್ರಮದ ಯಶಸ್ಸಿಗೆ ಶ್ರಮಿಸಿದ ರೋಟರಿ ಸದಸ್ಯರು, ಯೋಜನಾ ಸಂಯೋಜಕರು, ಕಲಾವಿದರು ಹಾಗೂ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ರೋಟರಿ ಕ್ಲಬ್ನ ಇಂಟರ್ ನ್ಯಾಷನಲ್ ಸರ್ವಿಸ್ ನಿರ್ದೇಶಕರು ವಾಣಿಶ್ರೀ ಪ್ರಸಾದ್, ಕಾರ್ಯದರ್ಶಿ ಪ್ರತಿಮಾ ಎನ್ಟಿ ಹಾಗೂ ಖ್ಯಾತ ಕಲಾವಿದರಾದ ಡಾಕ್ಟರ್ ದೀಪಾಲಿ, ಜಗದೀಶ್ ಮತ್ತು ವರಲಕ್ಷ್ಮಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಸಹಕಾರ ನೀಡಿದರು. I am so happy to be here as District Governor, District 3191 in this event today, Kalavana. The Kalavana is being organized to promote the artists all over India to come and bring and show their artistic skills, what they have. My next door is Dr. Deepali from Assam. This is like one of the artists who is here, and like that we have many artists all over, and the idea is to promote the art and culture what they have brought all over to showcase here during the eve of Independence Day. This will be almost a 1-week event, and Rotary as part of their programs promoting art and culture, and also under the vocational services, the various skills and professional skills what people have, so that other people can also be encouraged, and we can see what way we can help communities around via promoting this art and culture. That's the ultimate objective of this event today, what we have organized. Any fundraising which happens today will be towards the cause of the communities. We have decided a dialysis project which we will be doing under the leadership of President Uma Satya here. She is the president of Rotary Bangalore Kanakpura Road, and under leadership we will be taking up the project, community service project for uplifting and for providing dialysis to the communities around the needy people. Thank you. ನಾನು ರೋಟೇರಿಯನ್ ರವಿಶಂಕರ್ ಡಾಕೋಜು ಫ್ರಮ್ ರೋಟರಿ ಡಿಸ್ಟ್ರಿಕ್ಟ್ 3192
319192 ಇಬ್ಬರು ಸೇರಿಕೊಂಡು 2 ಡಿಸ್ಟ್ರಿಕ್ಟ್ ಸೇರಿಕೊಂಡು ಇದು ಮಾಡ್ತಾಯಿದ್ವಿ. ಕಲಾವನ ಅಂತ ಇದೊಂದು ಈ ವನದಲ್ಲಿ ಲಾಲ್ಬಾಗ್ ವನದಲ್ಲಿ ಕಲೆ ತಂದಿದ್ದಾರೆ ನಮ್ಮ ರೊಟೇರಿಯನ್ಸು. ರೋಟ್ರಿ ಅಂದರೆ ಎಲ್ಲರೂ ಅನ್ಕೋತಾರೆ ಏನಪ್ಪ ಇದು ಬರೀ ಆ ಗಿಡ ನೆಡಕ್ಕೆ ಹೋಗ್ತಾರೆ, ಅದು ಮಾಡೋಕ್ಕೆ ಹೋಗ್ತಾರೆ, ಬೋರಿಂಗು ಬರೀ ಭಾಷಣ ಬೆಳೀತಾರೆ, ಆ ಥರ ಎಲ್ಲ ನಾವು ಕೆಲಸ ಮಾಡ್ತೀವಿ. ಎಲ್ಲ ನಮ್ಮ ಸ್ವಂತ ಕೆಲಸ ಬಿಟ್ಟು ಈ ಕೆಲಸ ಮಾಡ್ತೀವಿ. ಈ ಕಲೆ ಕಡೆಗೆ ಆಗಲಿ ನಾವು ಇನ್ನೊಂದಿದೆ ರೋಟ್ರಿ ನಡೆ ಹಳ್ಳಿ ಕಡೆ ಅಂತ. ನಮಗೆ ಗ್ರಾಮೀಣ ಜನ ಕೂಡ ನಮಗೆ ಬೇಕು, ಸಿಟಿ ಜನ ನಮಗೆ ಬೇಕು. ಇವಾಗ ನಮಗೆ ರೋಟ್ರಿ ಎಷ್ಟು ಚೆನ್ನಾಗಿದೆ ಅಂತ 121 ವರ್ಷದಿಂದ ಇದೆ. ಅದು ಇವಾಗ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ಹೇಳಿದ್ರೆ ಯಾವ ಇಂಟ್ರೆಸ್ಟ್ ಇದೆಯೋ ನಿಮಗೆ ಆ ಇಂಟ್ರೆಸ್ಟ್ಗೆಲ್ಲ ರೋಟ್ರಿ ಇದೆ, ನಿಮ್ಮ ಜೊತೆನೇ ಇರ್ತದೆ ಅದು. ಸೊ ಇದು 120 ದೇಶದಲ್ಲಿ 200 ದೇಶದಲ್ಲಿದೆ, 121 ವರ್ಷದಿಂದ ಇದೆ. ಇದನ್ನು ಪ್ರಪಂಚನ ಜೊತೆಗೂಡಿಸ್ಬೇಕು ಅಂತ ಅದೇ ಒಂದು ಧ್ಯೇಯ ನಮ್ಮದಕ್ಕೆ. ಅದಕ್ಕೆ ಕಲೆ ಕೂಡ ಒಂದು ಮಾಧ್ಯಮ, ಕಲೆ ಸಂಗೀತ, ಅದಕ್ಕೆ ಲ್ಯಾಂಗ್ವೇಜ್ ಇಲ್ಲ, ಅದಕ್ಕೆ ಹೆಸರಿಲ್ಲ. ಅದಕ್ಕೆ ಎಲ್ಲ ಪ್ರಪಂಚದಲ್ಲಿ ಇರೋ ಜನಕ್ಕೆಲ್ಲ ಒಂದು ಸೇರಿಸ್ಬೇಕಾದ್ರೆ ಇದೊಂದು ಕಾಮನ್ ಲ್ಯಾಂಗ್ವೇಜ್ ಈಸ್ ಆರ್ಟ್. ಇಟ್ ಕುಡ್ ಬಿ ಮ್ಯೂಸಿಕ್, ಇಟ್ ಕುಡ್ ಬಿ ಆರ್ಟ್, commercial art or a fine art. Any media is a medium to communicate with people. Ultimate goal of Rotary is to bring a borderless world. ನಮಸ್ಕಾರ, ನನ್ನ ಹೆಸರು ರವಿಕುಮಾರು ಮತ್ತು ಮಾರ್ಕ್ ಅಂತ ರೋಟ್ರಿಲಿ ಕರೀತಾರೆ. ನಮ್ಮ ದೇವತಾ ಮಂಚ ನಾಗೇಂದ್ರ ಪ್ರಸಾದ್ ಅಂತ ಆ ಟೈಮಲ್ಲಿ ನಾವು ರೋಟ್ರಿ ನಡಿಗೆ ರೈತರ ಕಡೆಗೆ ಅಂತ ಶುರು ಮಾಡಿದ್ದು. ಅವತ್ತಿಂದ ಇವತ್ತವರೆಗೂ ಒಂದೊಂದು ವರ್ಷ ಒಂದೊಂದು ಟಾಪಿಕ್ ತೊಗೊಂಡು ಬರ್ತಾಯಿದ್ದೀವಿ. ರೋಟ್ರಿ ನಡಿಗೆ ರೈತರ ಕಡೆಗೆ ಆಯಿತು, ಆಮೇಲೆ ರೋಟ್ರಿ ನಡಿಗೆ ಪರಿಸರದ ಕಡೆಗೆ ಆಯಿತು, ರೋಟ್ರಿ ನಡಿಗೆ ಈಗ ಕಲಾವಿದರ ಕಡೆಗೆ ಅಂತ ಮಾಡ್ತಾ ಇದ್ದೀವಿ. ಒಂದಲ್ಲ ಒಂದು ರೀತಿ ನಾವು ಪರಿಸರದ ಬಗ್ಗೆ, ಶಿಕ್ಷಣದ ಬಗ್ಗೆ ನಮ್ಮ ರೋಟ್ರಿ 319192 ಎರಡೂ ಸೇರಿ ಸಾಕಷ್ಟು ಕೆಲಸಗಳು ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ಡಿ ಜಿ ಸಾಹೇಬ್ರು ಇವಾಗ ಹೇಳಿದ್ರು ರವಿ ಮಾರ್ಕ್ 18 ವರ್ಷ 30 ವರ್ಷ ಅಂತ. ಆದರೆ ಎಲ್ಲ ರೊಟೇರಿಯನ್ಸು ಸೇರ್ ಮಾಡಿದ್ದಕ್ಕೆ ಇವ್ರ ಸಪೋರ್ಟಿಂದ ನಾನು ಮಾಡ್ತಾ ಇರೋದು. ಅದರಿಂದ ಎಲ್ಲ ರೊಟೇರಿಯನ್ಸ್ಗೂ ಎಲ್ಲ ಏನು 2020ಇಂದ ಎಷ್ಟು ಜನ ಡಿ ಜಿಗಳಿದ್ದಾರೆ, ರೊಟೇರಿಯನ್ಸ್ ಇದ್ದಾರೆ, ಅವ್ರಿಗೆಲ್ಲ ನಾನು ಧನ್ಯವಾದ ಹೇಳ್ತೀನಿ. ಯಾಕೆಂದರೆ ಅವ್ರ ಸಪೋರ್ಟ್ ಇಲ್ಲದೆ ನಾನು ಒಬ್ಬನೇ ಆಗಲಿ ನೀವೇ ಆಗಲಿ ಯಾರೂ ಮಾಡೋಕ್ಕಾಗಲ್ಲ. ಸಾಕಷ್ಟು ಕಾರ್ಯಕ್ರಮಗಳನ್ನ ರೋಟ್ರಿಯಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. I'm Uma Satya. I'm from Rotary Bangalore Kanakpura Road. This is my team from Rotary Bangalore Kanakpura Road. So today we are doing a Kalavana event. This is a platform for all the artists who haven't got the great recognition. So through this we are trying to introduce lot of artists, and also we are trying to get specially able children who are really good artists but they have not been recognized for what they are doing till now. So we thought we should do this, and also in the open area, in the greenery like Lal Bagh, what else could be the best place for? Yeah, so please, our stalls will be there open from 7th to 16th from 9 a.m. to 5 p.m. Please do come visit and see the arts. They are ready to explain to you different kinds of arts, what they are going to display here, and please do encourage all the artists. Thank you. ನಮಸ್ಕಾರ, ನನ್ನ ಹೆಸರು ವಾಣಿಶ್ರೀ ಅಂತ. ನಾನು ರೋಟ್ರಿ ಬೆಂಗಳೂರು ಕನಕಪುರ ರೋಡ್ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ಇದು 3191 ಹಾಗೂ 3192 ಎರಡರ ಜಾಯಿಂಟ್ ಪ್ರೋಗ್ರಾಮ್ ಇದು ಕಲಾವನ ಅಂತ. ರೋಟ್ರಿ ನಡೆ ಕಲಾವಿದರ ಕಡೆಗೆ ಅಂತ ಈ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ ನಾವು. ರೋಟ್ರಿ ಯಾವಾಗಲೂ ಎಜುಕೇಷನ್ ಸೆಕ್ಟರು, ಹೆಲ್ತ್ ಸೆಕ್ಟರು ಇದ್ರ ಬಗ್ಗೆನೇ ವರ್ಕ್ ಮಾಡುತ್ತೆ ಅಂತ ಎಲ್ಲ ತಿಳ್ಕೊಂಡಿದ್ದಾರೆ. ಬಟ್ ರೋಟ್ರಿ ಕಲಾವಿದರನ್ನು ಪೋಷಿಸುತ್ತೆ, ರೋಟ್ರಿ ಕಲಾವಿದರನ್ನು ಬೆಳೆಸುತ್ತೆ ಅಂತ ತಿಳಿಸ್ಕೊಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಇದರಿಂದ ಕಲಾವಿದರು ಹಾಗೂ ಪಬ್ಲಿಕ್ಸು ಎಲ್ಲರೂ ದೇ ವಿಲ್ ಕಮ್ ಟುಗೆದರ್, ಆ್ಯಂಡ್ ಪಬ್ಲಿಕ್ ಎಲ್ಲ ಕಲೆ ಅಂದ್ರೇನು ಅಂತ ಈ ಒಂದು ಚಂದನದ ಹೂ ತೋಟದಲ್ಲಿ ಎಲ್ಲರೂ ಇದನ್ನು ನೋಡಿ ಅನುಭವಿಸಲಿ ಅಂತ ನಮ್ಮ ಆಶೆ. ಸೊ ಇಷ್ಟೇನ ಹೇಳಬೇಕಾಗಿತ್ತು. ಥ್ಯಾಂಕ್ ಯು. Art is a very powerful media, as you all know, and we can utilize this power to serve the people. And this event in Lal Bagh is a great platform for the local artists as well as artists from all over India. Unfortunately, Assam people, artists, they could not come because of the unprecedented floods and everything. Lots of
unfortunate events that are happening. So they could not come, but I'm here to represent Assam, and I'm happy to say that Uma Setta has, and you all people have given me this opportunity to stage this event in Bangalore Lal Bagh place. Thank you. ಹರೀಶ್ ಅಂತ ಪಬ್ಲಿಕ್ ಇಮೇಜ್ ಡೈರೆಕ್ಟರು ಡಿಸ್ಟ್ರಿಕ್ಟ್ 3191 ಕಡೆಯಿಂದ ಇವತ್ತು ನಾವಿಲ್ಲಿ ಕಲಾವಾನ ಅಂತ ಒಂದು ಪ್ರೋಗ್ರಾಮ್ ಹಂಚ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ರೋಟ್ರಿ ಕನಕಪುರ ಅವರು ಉಮಾ ಸತ್ಯ ಅಂತ ಪ್ರೆಸಿಡೆಂಟು ಇದಕ್ಕೆ ಮುತುವರ್ಜಿ ತೊಗೊಂಡು ಎಲ್ಲ ಕ್ಲಬ್ಸು ಸೇರಿಸ್ಬಿಟ್ಟು ಮಾಡ್ತಾಯಿದ್ದಾರೆ. ಇಲ್ಲಿ ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ, ಇವತ್ತಿನ ದಿನ ಡಿಸೇಬಲ್ಡ್ ಆರ್ಟಿಸ್ಟು ಇವತ್ತಿನ ದಿನ ಇಲ್ಲಿ ಬಂದು ಪೇಂಟಿಂಗ್ ಮಾಡಿ ಅದನ್ನು ಮಾರ್ಬಿಟ್ಟು ಈ ದಿನ ನಾವು ಡಯಾಲಿಸಿಸ್ ಸೆಂಟರ್ಗೆ ಡಯಾಲಿಸಿಸ್ ಎಕ್ವಿಪ್ಮೆಂಟ್ ನಾವು ಕೊಡಬೇಕು ಅಂತಿದ್ದೀವಿ. ದಟ್ ಈಸ್ ದಿ ಇಂಟೆಂಟ್ ಆಫ್ ದಿ ಕ್ಲಬ್ಸ್. ಎವ್ರಿಬಡಿ ಆರ್ ಪಾರ್ಟಿಸಿಪೇಟಿಂಗ್ ಇನ್ ಎ ಗ್ರೇಟ್ ವೇ. I should thank DG Anil Gupta for giving the opportunity along with the presidents. It's been a very good opportunity and a very good job done by the district.